ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ. ನಮಸ್ತೆ ವೀಕ್ಷಕರೇ, ನಾನು ಅಖಿಲೇಶ್ ದಬ್ಬೆಕಟ್ಟೆ. ಭಾರತ ಮತ್ತು ಆಸ್ಟ್ರೇಲಿಯಾ 1947ರಿಂದ ಟೆಸ್ಟ್ ಮ್ಯಾಚ್ನಲ್ಲಿ ಮುಖಾಮುಖಿ ಆಗ್ತಾ ಇದೆ. ಇನ್ನು 1996ರ ಹೊತ್ತಿನಲ್ಲಿ ಭಾರತ ಮತ್ತು ಆಸ್ಟ್ರೇಲಿಯಾದ ಟೆಸ್ಟ್ ಸರಣಿಯನ್ನ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಅಂತ ಹೆಸರಿಡಲಾಗುತ್ತೆ. ಅಲ್ಲಿಂದ ಈ ಮ್ಯಾಚ್ ಅಂತೂ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೆ ಹೆಸರುವಾಸಿಯಾಗಿದೆ. ಆದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಹೊತ್ತಲೇ, ಆ ಟೆಸ್ಟ್ ಸರಣಿಯ ಹೊತ್ತಲೇ ಇಂಡಿಯನ್ ಕ್ರಿಕೆಟರ್ಸ್ ಯಾರ್ಯಾರು ರಿಟೈರ್ಮೆಂಟ್ ಅನ್ನ ತೆಗೆದುಕೊಂಡಿದ್ದಾರೆ, ಈ ವಿಷಯ ನಿಮ್ಗೆ ಗೊತ್ತಾ? ಈ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಆಸ್ಟ್ರೇಲಿಯಾ ವಿರುದ್ಧವೇ ಗುಡ್ ಬೈ ಅನಿಲ್ ಕುಂಬ್ಳೆ. ಬಾರ್ಡರ್ ಗವಾಸ್ಕರ್ ಸರಣಿ 2008 ನವೆಂಬರ್ 2 ದೆಹಲಿ ಪಂದ್ಯದಲ್ಲಿ ನಿವೃತ್ತಿ. ಅನಿಲ್ ಕುಂಬ್ಳೆ ಸ್ಪಿನ್ ಗಾರುಡಿಗ. ಫಾಸ್ಟ್ ಬೌಲಿಂಗ್ ಪಿಚ್ ನಲ್ಲೂ ಕೂಡ ಸ್ಪಿನ್ ಮಾಡಿ ಭಾರತವನ್ನ ಗೆಲ್ಲಿಸ್ತಾ ಇದ್ದಂತಹ ಸ್ಪಿನ್ ಗಾರುಡಿಗ ಅವರು. ಆದ್ರೆ ಬಾರ್ಡರ್ ಗವಾಸ್ಕರ್ ಟ್ರೋಫಿ 2008ರ ಹೊತ್ತಿನಲ್ಲಿ ದೆಹಲಿಯಲ್ಲೇ ನಡೀತಾ ಇತ್ತು. ಇದೇ ಮ್ಯಾಚ್ ನ ಹೊತ್ತಿನಲ್ಲೇ ನಿವೃತ್ತಿಯನ್ನ ಘೋಷಿಸುತ್ತಾರೆ ಅನಿಲ್ ಕುಂಬ್ಳೆ ಅವರು. ಸೌರವ್ ಗಂಗೂಲಿ ಬಾರ್ಡರ್ ಗವಾಸ್ಕರ್ ಸರಣಿ 2008 ನವೆಂಬರ್ 6ರಿಂದ 10 ನಾಗ್ಪುರ್ ಪಂದ್ಯದಲ್ಲಿ ನಿವೃತ್ತಿ. ಸೌರವ್ ಗಂಗೂಲಿ 2008ರಲ್ಲಿ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ನಂತರ ನಿವೃತ್ತಿಯನ್ನ ಘೋಷಿಸುತ್ತಾರೆ. ಅಂದ್ರೆ ಅನಿಲ್ ಕುಂಬ್ಳೆ ಅವರು ನಿವೃತ್ತಿಯನ್ನ ಘೋಷಿಸಿ ಒಂದೇ ತಿಂಗಳಲ್ಲಿ ಇವರು ಕೂಡ ನಿವೃತ್ತಿಯನ್ನ ಘೋಷಿಸುತ್ತಾರೆ. ಆದ್ರೆ ಭಾರತಕ್ಕೆ ಗೆಲ್ಲುವ ಅಭ್ಯಾಸವನ್ನ ಮಾಡಿಕೊಟ್ಟವರು ಇವರು. ಟೆಸ್ಟ್ ಮ್ಯಾಚ್ ಅಲ್ಲಿ ಆಸ್ಟ್ರೇಲಿಯಾ ಅಂದ್ರೆ ಅವ್ರನ್ನ ಸೋಲಿಸೋರೇ ಇಲ್ಲ, ಡ್ರಾ ಮಾಡ್ಕೊಂಡ್ರೆ ಮಹಾ ಸಾಹಸ ಅಂತ ಇದ್ದಂತ ಒಂದು ಕಾಲ ಇತ್ತು. ಆದ್ರೆ ಅವರನ್ನ ಆಸ್ಟ್ರೇಲಿಯಾದಲ್ಲೇ ಸೋಲಿಸಿ ಭಾರತಕ್ಕೆ ಗೆಲ್ಲುವ ಅಭ್ಯಾಸವನ್ನ ಮಾಡಿಕೊಟ್ಟವರು ಸೌರವ್ ಗಂಗೂಲಿ ಅವರು. ರಾಹುಲ್ ದ್ರಾವಿಡ್ ಬಾರ್ಡರ್ ಗವಾಸ್ಕರ್ ಸರಣಿ 2012ರಲ್ಲಿ ಜನವರಿ 24ರಿಂದ 28 ಅಡಿಲೇಡ್ ಪಂದ್ಯದಲ್ಲಿ ನಿವೃತ್ತಿ. ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದ್ದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಸ್ಟ್ರೇಲಿಯಾ ವಿರುದ್ಧ ತಡೆಗೋಡೆಯಂತೆ ನಿಂತು ಆಟ ಆಡ್ತಾ ಇದ್ರು ದ್ರಾವಿಡ್. ಫಾಲೋ ಆನ್ ಪಡೆದ ನಂತರವೂ ಭಾರತವನ್ನ ಗೆಲ್ಲಿಸಿದ ದಿಗ್ಗಜ ಇವರು. ಕೋಲ್ಕತ್ತಾದ ಈಡನ್ ಗಾರ್ಡನ್ ಪಂದ್ಯದಲ್ಲಿ ಅಮೋಘ ದ್ವಿಶತಕವನ್ನ ಸಿಡಿಸಿ ಭಾರತವನ್ನ ಗೆಲ್ಲಿಸಿದ ಆಟಗಾರ. ಅಂದು ಲಕ್ಷ್ಮಣ್ ಜೊತೆ ದ್ರಾವಿಡ್ ಕಟ್ಟಿದ್ದಂತ ಆ ಇನ್ನಿಂಗ್ಸ್ ಮರೆಯೋಕಂತೂ ಸಾಧ್ಯವೇ ಇಲ್ಲ. ಸರ್ವಕಾಲಿಕ ಶ್ರೇಷ್ಠ ಆಟಗಾರರಲ್ಲಿ ಒಬ್ಬರಾಗಿ ದ್ರಾವಿಡ್ ಇದ್ರು. ಇನ್ನು ದ್ರಾವಿಡ್ 2012ರಲ್ಲಿ ನಿವೃತ್ತಿಯನ್ನ ಘೋಷಿಸುತ್ತಾರೆ. ವಿವಿಎಸ್ ಲಕ್ಷ್ಮಣ್ ಬಾರ್ಡರ್ ಗವಾಸ್ಕರ್ ಸರಣಿ 2012ರಲ್ಲಿ ಜನವರಿ 24ರಿಂದ 28 ಅಡಿಲೇಡ್ ಪಂದ್ಯದಲ್ಲಿ ನಿವೃತ್ತಿ. ಆಸ್ಟ್ರೇಲಿಯಾದಲ್ಲಿ ನಡೀತಾ ಇದ್ದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಗಳು ಅಂದ್ರೆ ದ್ರಾವಿಡ್ ಅವರನ್ನ ಹೇಗೆ ಮರೆಯೋಕೆ ಸಾಧ್ಯವೇ ಇಲ್ಲ, ಅದೇ ರೀತಿ ಲಕ್ಷ್ಮಣ್ ಅವರನ್ನ ಕೂಡ ಮರೆಯೋಕೆ ಸಾಧ್ಯನೇ ಇಲ್ಲ. ಅದೇ ಈಡನ್ ಗಾರ್ಡನ್ ಪಂದ್ಯದಲ್ಲಿ ಲಕ್ಷ್ಮಣ್ ದ್ರಾವಿಡ್ ಜೊತೆ ಆಟ ಇಡೀ ವಿಶ್ವ ಕ್ರಿಕೆಟಿನ ಶ್ರೇಷ್ಠ ಜೊತೆ ಆಟಗಾರರಲ್ಲಿ ಒಂದಾಗಿಬಿಟ್ಟಿದೆ. ಆಸ್ಟ್ರೇಲಿಯಾ ವಿರುದ್ಧದ ಪಂದ್ಯಗಳು ಅಂದ್ರೆ ಎಕ್ಸ್ಟ್ರಾ ಎನರ್ಜಿಯನ್ನ ತೆಗೆದುಕೊಂಡು ಆಟ ಆಡ್ತಿದ್ದಂತ ಆಟಗಾರ. ವಿಶೇಷ ಅಂದ್ರೆ ಈ ಇಬ್ಬರು ಆಟಗಾರರು 2012ರಲ್ಲಿ ಜನವರಿಯಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ನಡೆದ ಕೊನೆಯ ಮ್ಯಾಚ್ ಆಡಿ ಕ್ರಿಕೆಟ್ಗೆ ಗುಡ್ ಬೈ ಅನ್ನ ಹೇಳಿದ್ರು. ವೀರೇಂದ್ರ ಸೆಹ್ವಾಗ್ ಬಾರ್ಡರ್ ಗವಾಸ್ಕರ್ ಸರಣಿ 2013ರಲ್ಲಿ ಮಾರ್ಚ್ 2ರಿಂದ 5 ಹೈದರಾಬಾದ್ ಪಂದ್ಯದಲ್ಲಿ ನಿವೃತ್ತಿ. ಟೆಸ್ಟ್ ಕ್ರಿಕೆಟಿನ ಆಟದ ದಿಕ್ಕನ್ನೇ ಬದಲಿಸಿದಂತ ಆಟಗಾರ ಅಂದ್ರೆ ಅದು ವೀರೇಂದ್ರ ಸೆಹ್ವಾಗ್. ಇನ್ನು ಸೆಹ್ವಾಗ್ಗೆ ಬೌಲಿಂಗ್ ಮಾಡೋಕೆ ಬೌಲರ್ಗಳು ಹೆದರುವಂತೆ ಮಾಡಿದ್ದ ಆಟಗಾರ ಸೆಹ್ವಾಗ್. ಸೆಹ್ವಾಗ್ ಕೂಡ ಕ್ರಿಕೆಟ್ಗೆ ಗುಡ್ ಬೈ ಹೇಳಿದ್ದು ಇದೇ ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಸರಣಿಯಲ್ಲಿ. 2013ರಲ್ಲಿ ಮಾರ್ಚ್ ಅಲ್ಲಿ ನಿವೃತ್ತಿಯನ್ನ ಘೋಷಿಸುತ್ತಾರೆ. ಮಹೇಂದ್ರ ಸಿಂಗ್ ಧೋನಿ ಬಾರ್ಡರ್ ಗವಾಸ್ಕರ್ ಸರಣಿ 2014ರಲ್ಲಿ ಡಿಸೆಂಬರ್ 26ರಿಂದ 30 ಮೆಲ್ಬೋರ್ನ್ ಪಂದ್ಯದಲ್ಲಿ ನಿವೃತ್ತಿ. ಇನ್ನು ಲೆಜೆಂಡರಿ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಅವರು ಕೂಡ 2014ರಲ್ಲಿ ಮೆಲ್ಬೋರ್ನ್ ಮ್ಯಾಚ್ ಅಲ್ಲಿ ನಿವೃತ್ತಿಯನ್ನ ಘೋಷಿಸುತ್ತಾರೆ. ಇದೇ ನೋಡಿ ಧೋನಿ ಅವರು ಆಡಿರುವಂತಹ ಕೊನೆಯ ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿದೆ. ರವಿಚಂದ್ರನ್ ಅಶ್ವಿನ್ ಬಾರ್ಡರ್ ಗವಾಸ್ಕರ್ ಸರಣಿ 2024ರಲ್ಲಿ ಡಿಸೆಂಬರ್
14-18 ಅಡಿಲೇಡ್ ಪಂದ್ಯದಲ್ಲಿ ನಿವೃತ್ತಿ. ಕ್ರಿಕೆಟಿಗ ಅಶ್ವಿನ್ ದಿಢೀರಂತ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನ ಘೋಷಿಸಿದ್ದಾರೆ. ಡಿಸೆಂಬರ್ ಅಂದು ಅಡಿಲೇಡ್ ಪಂದ್ಯದಲ್ಲಿ ನಿವೃತ್ತಿಯನ್ನ ಘೋಷಿಸಿ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಿಗೆ ವಿದಾಯವನ್ನ ಹೇಳಿದ್ದಾರೆ. ಒಟ್ಟಲ್ಲಿ ಈ ಒಂದು ಬಾರ್ಡರ್ ಗವಾಸ್ಕರ್ ಟ್ರೋಫಿಗೂ ಭಾರತದ ಕ್ರಿಕೆಟ್ ಆಟಗಾರರಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ಆಸ್ಟ್ರೇಲಿಯಾ ಮತ್ತು ಭಾರತ ನಡುವಿನ ಈ ಮುಖಾಮುಖಿಯ ಟೆಸ್ಟ್ ಸರಣಿಯಂತೂ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿ ಇತಿಹಾಸದ ಪುಟ ಸೇರಿದೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.